4 ದಿನಗಳ ಹಿಂದೆ ತುಂಗಾ ಎಡನಾಲೆ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿ ಸಾವಿರಾರು ಎಕರೆ ಬೆಳೆ ಹಾನಿಯಾಗಿತ್ತು. ಆದಷ್ಟು ಬೇಗ ನಾಲೆ ದುರಸ್ತಿ ಮಾಡುವುದರ ಜೊತೆಗೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದರು. ಇದೀಗ ಅಧಿಕಾರಿಗಳು ರೈತರ ಕೂಗಿಗೆ ಓಗೊಟ್ಟು ನಾಲೆ ದುರಸ್ತಿಗೆ ಮುಂದಾಗಿದ್ದಾರೆ. ಆದರೆ ಸಾಲ ಸೋಲ ಮಾಡಿ ಬೆಳೆದ ರೈತರಿಗೆ ಮಾತ್ರ ಪರಿಹಾರ ನೀಡಿಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಕೂಡಲೇ ಬೆಳೆ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಈ ಕುರಿತು ವರದಿಯಿಲ್ಲಿದೆ. ತುಂಗಾ ಎಡನಾಲೆ ಒಡೆದು ಸಾವಿರಾರು ಎಕರೆ ಬೆಳೆ ಹಾನಿ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಘಟನೆ. ನಾಲೆ ದುರಸ್ತಿಗೆ ಮುಂದಾದ ಅಧಿಕಾರಿಗಳು, ಪರಿಹಾರಕ್ಕೆ ರೈತರ ಆಗ್ರಹ. ತುಂಗಾ ಎಡನಾಲೆ ದುರಸ್ತಿ ಮಾಡುತ್ತಿರುವ ಅಧಿಕಾರಿಗಳು, ಬೆಳೆ ಕಳೆದುಕೊಂಡು ಸೂಕ್ತ ಪರಿಹಾರ ಸಿಗದೆ ಕಂಗಾಲಾಗಿರುವ ರೈತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ. ಹೌದು, ಕಳೆದ 4 ದಿನಗಳ ಹಿಂದೆ ಬಸವನಹಳ್ಳಿ ಗ್ರಾಮದ ಸಮೀಪ ಇರುವ ತುಂಗಾ ಎಡನಾಲೆಯ ತಡೆಗೋಡೆ ಒಡೆದು ನಾಲೆಯ ಪಕ್ಕದಲ್ಲಿದ್ದ ಸಾವಿರಾರು ಎಕರೆಗೆ ಅಪಾರ ಪ್ರಮಾಣದ ನೀರು ನುಗ್ಗಿದ್ದು, ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿತ್ತು. ಈ ವಿಷಯ ತಿಳಿಯುತ್ತಿದ್ದಂತೆ ಮಾಜಿ ಹಾಗೂ ಹಾಲಿ ಶಾಸಕರು, ಅಧಿಕಾರಿಗಳು ಬಸವನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೂಡಲೇ ನಾಲೆ ದುರಸ್ತಿ ಮಾಡಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಸೂಚಿಸಿದ್ದರು. ಇದೀಗ ನಾಲೆ ದುರಸ್ತಿ ಕಾಮಗಾರಿ ಭರದಿಂದ ಸಾಗಿದೆ. ಇಟಾಚಿಗಳ ಮೂಲಕ ಅಧಿಕಾರಿಗಳು ಕೊಚ್ಚಿ ಹೋಗಿದ್ದ ನಾಲೆ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ತುಂಗಾ ಚಾನಲ್ ಹೊಡೆದು ಇಲ್ಲಿ 4 ದಿವಸ ಆಯಿತು. ಚಾನಲ್ ಕಾಮಗಾರಿ ಅಂತೂ ಪ್ರಾರಂಭ ಮಾಡಿಸಿದ್ದಾರೆ. ಚಾನಲ್ ಕಾಮಗಾರಿಗೆ ಅಷ್ಟೇ ಗತಿ ಕೊಡ್ತಿದ್ದಾರೆ. ಮತ್ತು ರೈತರು ಬೆಳೆ ಹಾನಿ ಆಗಿರೋದ್ರ ಬಗ್ಗೆ ಯಾವುದೇ ರೀತಿ ಇದುವರೆಗೂ ಕ್ರಮವಹಿಸಿ ಯಾವುದೇ ಥರದ್ದು ರೈತರಿಗೆ ಬೆಳೆ ಪರಿಹಾರ ಕೊಡ್ಸೋಕ್ಕೆ ಏನೂ ಅನುಕೂಲ ಆಗ್ತಿಲ್ಲ. ಇದರ ಅಧಿಕಾರಿಗಳಿಗೆ ಕೇಳಿದರೆ ಅವರು ಸಮೀಕ್ಷೆ ಮಾಡಿಸ್ತಿದ್ದೀವಿ, ರಿಪೋರ್ಟ್ ತಗೊಂಡಿದ್ದೀವಿ, ಮಾಡ್ತೀವಿ ಅಂತ ಬರೀ ಭರವಸೆಗಳು ಅಷ್ಟೇ ಹೇಳ್ತಾ ಇದ್ದಾರೆ. ಇದಕ್ಕೆ ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತು ಈ ಭಾಗದ ಶಾಸಕರು ಕೇಳಿದರೆ ಅವರು ಫೋನ್ ಮಾಡಿದರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅವರು ಸಹ ಈ ಅವತ್ತು ಏನು ಬಂದು ಹೋಗಿದ್ರಲ್ಲ ಹೊಡೆದೋದ ದಿವಸ ಒಂದು ಅರ್ಧ ಗಂಟೆ ಇತ್ತು, ಅದ್ರ ನಂತರ ನೆಕ್ಸ್ಟ್ ಕಳಸೆ ಭೇಟಿನೇ ಕೊಟ್ಟಿಲ್ಲ. ನಾಲೆಯ ತಡೆಗೋಡೆ ಒಡೆದ ಪರಿಣಾಮ ಮೆಕ್ಕೆಜೋಳ, ಅಡಿಕೆ, ಹತ್ತಿ ಸೇರಿದಂತೆ ಸಾವಿರಾರು ಎಕರೆ ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು, ಅಪಾರ ಪ್ರಮಾಣದ ಬೆಳೆಗಳು ಜಲಾವೃತಗೊಂಡಿದ್ದು, ಬೆಳೆಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದ ರೈತರು ಇದೀಗ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಕಳೆದುಕೊಂಡು ಕಂಗಾಲಾಗಿರುವ ರೈತರು ಇದೀಗ ಸಾಲ ತೀರಿಸಲು ಹಣವಿಲ್ಲದೆ, ಇತ್ತ ಬೆಳೆದ ಬೆಳೆ ಕೂಡ ಕೈ ಸೇರದೆ ಆತಂಕಕ್ಕೊಳಗಾಗಿದ್ದು, ಕೂಡಲೇ ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಇಲ್ಲಿ ಬಹಳ ತೊಂದರೆ ಆಗಿದೆ ರೈತರುಗಳಿಗೆ. ರಸ್ತೆಗಳು ಸಹ ಹಾನಿಯಾಗಿದೆ. ರಸ್ತೆ ಯಾವುದೇ ಥರದ ರಸ್ತೆನೂ ಸಹ ದುರಸ್ತಿ ಮಾಡಿಕೊಟ್ಟಿಲ್ಲ. ರೈತರಿಗೆ ಪ್ರತಿನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗೆ ಜಮೀನಿಗೆ ಹೋಗೋಕ್ಕೆ ತುಂಬ ತೊಂದರೆ ಆಗ್ತಿದೆ. ರಸ್ತೆಗಳು ಸಹ ರಿಪೇರಿ ಮಾಡಿಕೊಡ್ಬೇಕು. ಮತ್ತು ಬೆಳೆ ಹಾನಿ ಪರಿಹಾರನೂ ಆದಷ್ಟು ಬೇಗ ಸರಿ ರೈತರಿಗೆ ಸಿಗುವಂತೆ ಮಾಡಬೇಕಂತೇಳಿ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಒಟ್ಟಿನಲ್ಲಿ ಇದೀಗ ನಾಲೆಯ ತಡೆಗೋಡೆ ಒಡೆದು ಅಪಾರ ಪ್ರಮಾಣದ ಬೆಳೆಗಳನ್ನು ಕಳೆದುಕೊಂಡು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಕೂಡಲೇ ಅಧಿಕಾರಿಗಳು ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರವನ್ನ ನೀಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.